Hi guys, this is Srinath, working as a assistant professor in commerce at Government College for Women's Scholar. Welcome to my YouTube channel, that is Sri Commerce Classes. Please subscribe my YouTube channel and share to your friends also. Today in this session, we are going to discuss some problems on incomplete contract. So in this problem, they are given two contract, that is contract A, contract B. We need to prepare two separate contract accounts for A and B. Okay, I will read problem. Problem ಓದ್ತೀನಿ. The following information, prepare contract account for each contract and show how the work in progress will appear in the balance sheet of the company as on 31st March 2013. So we have to prepare contract account for A separately and B separately. There is no link between contract A and contract B. ನಾವು ಕಾಂಟ್ರಾಕ್ಟ್ ಎಗೆ ಮತ್ತು ಕಾಂಟ್ರಾಕ್ಟ್ ಬಿಗೆ ಸಪ್ರೇಟಾಗಿ ನಾವು ಪ್ರಿಪೇರ್ ಮಾಡಬೇಕು. ಕಾಂಟ್ರಾಕ್ಟ್ ಎಗೆ ಮತ್ತು ಕಾಂಟ್ರಾಕ್ಟ್ ಬಿಗೆ ಏನೇ ಸಂಬಂಧ ಇಲ್ಲ. ಸೊ ಒನ್ ಬೈ ಒನ್ ನಾನು ಓದ್ತೀನಿ. ಪ್ಲಾಂಟ್ ಇನ್ಸ್ಟಾಲ್ಡ್, ಸೊ ಡೆಬಿಟ್ ಸೈಡ್ ಬರುತ್ತೆ ಕಾಂಟ್ರಾಕ್ಟ್ ಅಕೌಂಟು. ಎಕ್ಸ್ಪೆನ್ಸಸ್ಸು ಮೆಟೀರಿಯಲ್ ಸೆಂಡ್ ಟು ಸೈಟ್, ಡೆಬಿಟ್ ಸೈಡ್ ಬರುತ್ತೆ ಕಾಂಟ್ರಾಕ್ಟ್ ಅಕೌಂಟ್ಗೆ. ವೇಜಸ್ ಪೇಯ್ಡ್, ಡೆಬಿಟ್ ಸೈಡ್ ಬರುತ್ತೆ ಎಕ್ಸ್ಪೆನ್ಸಸ್ಸು. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ, ಇದು ಎಕ್ಸ್ಪೆನ್ಸಸ್ಸು. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್, ಇದು ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ, ಇದು ಎಕ್ಸ್ಪೆನ್ಸಸ್ಸು. ನೆಕ್ಸ್ಟು ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್. ನೋಡಿ, ಮೆಟೀರಿಯಲ್ ಸೆಂಡ್ ಟು ಸೈಟ್ ಡೆಬಿಟ್ ಸೈಡ್ ಬರುತ್ತೆ, ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್. ಸೊ ಮೆಟೀರಿಯಲ್ಸ್ ಎಲ್ಲಿಂದ ಬಂದಿರುತ್ತೆ? ಸ್ಟೋರ್ಸಿಂದ ಬರುತ್ತೆ. ಯಾವಾಗ ಸ್ಟೋರ್ಸಿಂದ ಸೈಟ್ ಒಳಗಡೆ ಬಂದರೆ, ಕಾಂಟ್ರಾಕ್ಟ್ ಸೈಟ್ ಒಳಗಡೆ ನಾವು ಡೆಬಿಟ್ ಮಾಡ್ತೀವಿ. ಮತ್ತೆ ಸ್ಟೋರ್ಸ್ಗೂ ರಿಟರ್ನ್ ಮಾಡಿದರೆ ಅದು ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತು ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ. ಇವೆರಡನ್ನೂ ನಾವೇನು ಮಾಡ್ತೀವಿ? ಕಾಂಟ್ರಾಕ್ಟ್ ಅಕೌಂಟು ಕ್ರೆಡಿಟ್ ಕಡೆ ತೊಗೊತೀವಿ. ಹೆಂಗೆ ತೊಗೊತೀವಿ? ಬೈ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಸರ್ಟಿಫೈಡ್ ಎರಡು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ವರ್ಕ್ ಇನ್ ಪ್ರೋಗ್ರೆಸ್ ಸಿಗುತ್ತೆ. ಮೆಟೀರಿಯಲ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ಸೊ 1500 1600 ಕೊಟ್ಟಿದ್ದಾರೆ. ಸೊ ಇದು ಕ್ರೆಡಿಟ್ ಕಡೆ ಬರುತ್ತೆ. ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆನ್ 31st 3 2013. ಸೊ ಇದು ಅಕ್ರೂಡ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವೇನು ಮಾಡ್ತೀವಿ? ಇಲ್ಲಿದೆಯಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಇದಕ್ಕೆ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಎದು ಕಾಂಟ್ರಾಕ್ಟ್ ಪ್ರೈಸು ಟೋಟಲ್ 1,95,000 ಇದೆ. ಬಿದು ಕಾಂಟ್ರಾಕ್ಟ್ ಪ್ರೈಸು 1,50,000 ಇದೆ. ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಫ್ರಮ್ ಕಾಂಟ್ರಾಕ್ಟಿಂದ ಕ್ಯಾಶ್ ರಿಸೀವ್ ಎಷ್ಟು ಮಾಡ್ಕೊಂಡಿದ್ದೀವಿ? ಇನ್ ಕೇಸ್ ಆಫ್ ಕಾಂಟ್ರಾಕ್ಟ್ ಎ 1,20,000, ಕಾಂಟ್ರಾಕ್ಟ್ ಬಿ ಇಂದ 82,500. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಟ್ 20% ಪರ್ ಆ್ಯನಮ್. ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ತುಂಬ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಡಿಫಿಕಲ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಒಂದೇ ಒಂದು ಇಡನ್ ಇನ್ಫಾರ್ಮೇಷನ್ ಏನು ಅಂದರೆ, ಓಕೆ, ಪ್ಲಾಂಟ್ ಅಟ್ ಎಂಡ್ ಕೊಟ್ಟಿಲ್ಲ ಅವರು. ನಾನು ತುಂಬ ಸತಿ ಹೇಳಿದ್ದೀನಿ. ಸೊ ಎರಡು ಐಟಮ್ ನಾವು ಕಂಪಲ್ಸರಿ ಇಡನ್ ಇನ್ಫಾರ್ಮೇಷನ್. ಒಂದು ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್, ಅದು ಕೊಟ್ಬಿಟ್ಟಿದ್ದಾರೆ ಅವರು. ಮೆಟೀರಿಯಲ್ ಅಟ್ ಎಂಡ್ ಕೊಟ್ಟಿದ್ದಾರೆ. ಸೊ ಪ್ಲಾಂಟ್ ಅಟ್ ಎಂಡ್ ಕೊಟ್ಟಿಲ್ಲ. ಸೊ ಪ್ಲಾಂಟ್ ಎಷ್ಟು ಇಶ್ಯೂ ಮಾಡಿದ್ದಾರೆ? 15,000 ಇಶ್ಯೂ ಮಾಡಿದ್ದಾರೆ. ಅಟ್ ಎಂಡ್ ಎಷ್ಟಿದೆ ಗೊತ್ತಿಲ್ಲ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೊ 20% ಡಿಪ್ರಿಸಿಯೇಷನ್ ತೆಗಿಬೇಕಾಗತ್ತೆ. ಮತ್ತು ನೋಡಬೇಕು ಎಲ್ಲನ ಓಕೆ, ಪ್ಲ್ಯಾಂಟ್ ರಿಟರ್ನ್ ಆಗಿದೆಯಾ, ಬೇರೆ ಕಡೆ ಬೇರೆ ಕಾಂಟ್ರಾಕ್ಟ್ಗೆ ಹೋಗಿದೆಯಾ, ಇಲ್ಲ ಪ್ಲ್ಯಾಂಟ್ ಲಾಸ್ಟ್ ಆಗಿದೆಯಾ, ಇಲ್ಲ ಪ್ಲ್ಯಾಂಟ್ ಡೆಪ್ಟ್ ಆಗಿದೆಯಾ, ಇಲ್ಲ ಪ್ಲ್ಯಾಂಟ್ ಸೇಲ್ ಮಾಡಿದ್ದೀವ, ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಷ್ಟು ಪ್ರಾಬ್ಲಮ್ ತುಂಬ ಬೇಸಿಕ್ ಆಗಿದೆ. ಸೊ ನಾವು ಕಾಂಟ್ರಾಕ್ಟ್ ಎಗೆ ಮತ್ತು ಕಾಂಟ್ರಾಕ್ಟ್ ಬಿಗೆ ಸಪ್ರೇಟಾಗಿ ಮಾಡಬೇಕು. ಮತ್ತು ಅವ್ರು ಇನ್ನೇನು ಕೇಳಿದ್ದಾರೆ ಅಂದರೆ, ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಏನು ನೋಡ್ಸೋಕೆ ಹೇಳಿದ್ದಾರೆ? ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪ್ನಿ ಆ್ಯಸ್ ಆನ್ 31st March 2013. ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಟ್ಯಾಲಿ ಆಗೋದಿಲ್ಲ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ. ಸೊ ಯಾವ್ಯಾವ ಐಟಮ್ ಬರುತ್ತೋ, ಲಯಬಿಲಿಟಿ ಸೈಡ್ ಯಾವ್ದು ಬರುತ್ತೆ ಮತ್ತು ಅಸೆಟ್ ಸೈಡ್ ಯಾವ್ದು ಬರುತ್ತೋ ಅಷ್ಟು ಮಾತ್ರ ಬರೀತೀವಿ. ಆ ಟ್ಯಾಲಿ ಮಾಡೋಕ್ಕೆ ಹೋಗ್ಬೇಡಿ, ಟ್ಯಾಲಿ ಆಗೋದಿಲ್ಲ. ಸೊ ನಾವಿವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕಾಂಟ್ರಾಕ್ಟ್ ಎ ಮಾಡೋಣ. ಸೊ ಕಾಂಟ್ರಾಕ್ಟ್ ಎ ಮಾಡೋಣ. ಸೊ ಅವಾಗ ಹೇಳಿದೆ ಅಲ್ಲ, ಸೊ ಡೆಬಿಟ್ ಸೈಡ್ ಒಂದು ಕಡೆಯಿಂದ ಎಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ. ಟು ಪ್ಲಾಂಟ್ ಇನ್ಸ್ಟಾಲ್ಡ್, ಮೆಟೀರಿಯಲ್ ಸೆಂಡ್ ಟು ಸೈಟ್, ಸೊ ವೇಜಸ್ ಪೇಯ್ಡ್,
ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ 500 ಇದೆ. ಔಟರ್ ಕಾಂಬಲ್ಲಿ 2850 ಬರುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ 2000. ಸೊ ಇವೆಲ್ಲ ಎಕ್ಸ್ಪೆನ್ಸಸ್ಸು. ಆಲ್ ದೀಸ್ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸೊ ಮತ್ತು ಬೈ ಮೆಟೀರಿಯಲ್ ರಿಟರ್ನ್ ನಾನು ಹೇಳಿದೆ, ಮೆಟೀರಿಯಲ್ ಇಶ್ಯೂ ಆದರೆ ಡೆಬಿಟ್ ಸೈಡು, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಮೆಟೀರಿಯಲ್ ರಿಟರ್ನ್ ಆದರೆ ಎಲ್ಲಿಂದ ರಿಟರ್ನ್ ಆಗುತ್ತೆ? ನಾವು ಎಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೋ ಆ ಸೈಟಿಂದ ಎಲ್ಲಿ ರಿಟರ್ನ್ ಆಗ್ತಾ ಇದೆ? ಸ್ಟೋರ್ಸ್ ರಿಟರ್ನ್ ಆಗ್ತಾ ಇದೆ. ಸ್ಟೋರ್ಸ್ ಅಂದರೆ ಗೋಡನ್ನು. ಸೊ ಅಲ್ಲಿಗೆ ರಿಟರ್ನ್ ಆಗ್ತಾ ಇದೆ. ಸೊ ಯಾವುದೇ ಮೆಟೀರಿಯಲ್ ಪ್ಲ್ಯಾಂಟು ಸೈಟ್ ಒಳಗಡೆ ಬಂದರೆ ಡೆಬಿಟ್ ಸೈಡು, ಸೈಟಿಂದ ಆಚೆ ಹೋದರೆ ಕ್ರೆಡಿಟ್ ಸೈಡು. ಸೊ ಮೆಟೀರಿಯಲ್ ರಿಟರ್ನ್ ಆಗ್ತಾಯಿದೆ. ಎಲ್ಲಿಗೆ ರಿಟರ್ನ್ ಆಗಿದೆ? ಸ್ಟೋರ್ಸ್ ರಿಟರ್ನ್ ಆಗ್ತಾಯಿದೆ. ಸೊ ಎಲ್ಲಿ ನಾವೇನು ಮಾಡಬೇಕು? ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ನಿಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಗೊತ್ತು, ಫಾರ್ಮೆಟ್ ಬರುತ್ತೆ. ಆಲ್ರೆಡಿ ನಾವು 3 ಪ್ರಾಬ್ಲಮ್ಸ್ 4 ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ 2 ಥಿಂಗ್ಸ್, ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ 1,35,000 ಕೊಟ್ಟಿದ್ದಾರೆ, ವರ್ಕ್ ಅನ್ಸರ್ಟಿಫೈಡ್ 5,000 ಕೊಟ್ಟಿದ್ದಾರೆ. ಎರಡು ಆ್ಯಡ್ ಮಾಡಿದ್ರೆ 1,40,000. ಮೆಟೀರಿಯಲ್ ಅಟ್ ಸೈಟ್ ಕೊಟ್ಟಿದ್ದಾರೆ. ಸೊ ಸಪೋಸ್ ಇದು ಕೊಟ್ಟಿಲ್ಲ ಅಂದರೆ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. 90% ಪ್ರಾಬ್ಲಮ್ ಕೊಟ್ಟಿರ್ತಾರೆ ನೋಡಿ. ಪ್ಲಾಂಟ್ ಅಟ್ ಸೈಟ್ ಆ್ಯಸ್ ಆನ್ 31st ಡಿಸೆಂಬರ್ ಇದನ್ನ ಬರ್ಕೊಬೇಕು. ಡೇಟ್ ಇದು ಕೊಟ್ಟಿಲ್ಲ ಅವರು, ಬಟ್ ನಾವು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ, ಐಡಿಯಾ ಬರುತ್ತೆ. ಇದು ಅಷ್ಟೇ. ಓಕೆ, ಮೆಟೀರಿಯಲ್ ಅಟ್ ಸೈಟ್ ಆ್ಯಸ್ ಆನ್ 31st ಡಿಸೆಂಬರ್. ಇದು ಪ್ಲಾಂಟ್ ಅಟ್ ಸೈಟ್ ಆ್ಯಸ್ ಆನ್ 31st ಡಿಸೆಂಬರ್ ಆರ್ ಅಟ್ ಎಂಡ್ ಅಂತ. ಸೊ ಇಶ್ಯೂ ಮಾಡಿದಾಗ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿತ್ತು ಬೇಕಾದ್ರೆ ಇದಕ್ಕೊಂದು ವರ್ಕಿಂಗ್ ನೋಟ್ ಬರ್ಕೊಬೋದು ನೀವು ಎಲ್ಲನೂ ಒಂದು ಕಡೆ. ಇಶ್ಯೂ ಮಾಡಿದಾಗ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿತ್ತು? 15,000 ರೂಪಾಯಿ ಇದೆ. ಸೊ ಇದ್ರ ಮಧ್ಯದಲ್ಲಿ ಪ್ಲ್ಯಾಂಟ್ ರಿಟರ್ನ್ ಆಗಿಲ್ಲ, ಪ್ಲ್ಯಾಂಟ್ ಥೆಫ್ಟ್ ಆಗಿಲ್ಲ, ನಾವು ಪ್ಲ್ಯಾಂಟ್ ಯಾವುದನ್ನು ಸೇಲ್ ಮಾಡಿಲ್ಲ, ಏನೂ ಮಾಡಿಲ್ಲ ಈ ಪ್ರಾಬ್ಲಮಲ್ಲಿ. ಸೊ ನಾವು ಏನೂ ಆಗಿಲ್ಲ. ಸೊ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ? 15,000 ಮೇಲೆ 20% ಡಿಪ್ರಿಸಿಯೇಷನ್ ಮಾಡ್ತೀವಿ. 15,000 ಮೇಲೆ 20% ಡಿಪ್ರಿಸಿಯೇಷನ್ ಮಾಡಿದರೆ ಔಟರ್ ಕಾಂಬಲ್ಲಿ ಎಷ್ಟು ಬರುತ್ತೆ? 12,000 ಬರುತ್ತೆ. ನೀವು ಈ ರೀತಿ ಬರ್ಕೊಬೇಡಿ. ನೀವು ಹೆಂಗೆ ಬರ್ಕೊತೀರ ಅಂದರೆ ಪ್ಲ್ಯಾಂಟ್ ಅಟ್ ಸೈಟ್ ಅಂತ ಬರ್ಕೊಂಡು ವರ್ಕಿಂಗ್ ನೋಟಲ್ಲೆಲ್ಲ ಬರ್ಕೊಡಿ. ಹೆಂಗೆ ಬರ್ಕೊತೀರ ಅಂದರೆ ಪ್ಲ್ಯಾಂಟ್ ಅಟ್ ಬಿಗಿನಿಂಗ್ ಅಂತ ಬರ್ಕೊಡಿ. ಪ್ಲ್ಯಾಂಟ್ ಅಟ್ ಬಿಗಿನಿಂಗ್ ಎಷ್ಟಿತ್ತು? 15,000 ಇದೆ. ಅದಕ್ಕೆ ಲೆಸ್ ಡಿಪ್ರಿಸಿಯೇಷನ್ ಅಟ್ 20%. ಓಕೆ, 15,000ಗೆ 20% ಎಷ್ಟಾಗತ್ತೆ? 3,000 ಆಗುತ್ತೆ. ಸೊ 15,000ಅಲ್ಲಿ 3,000 ಹೋದರೆ 12,000. ವರ್ಕಿಂಗ್ ನೋಟಲ್ಲಿ ಬರೀರಿ, ಹಿಂಗೆ ಬರೀಬೇಡಿ. ಈ 15,000 3,000 ಇಲ್ಲಿ ಬರ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲ ನಾವು ಒಂದು ಕಡೆ ವರ್ಕಿಂಗ್ ನೋಟ್ ಅಂತ ಬರ್ಕೊಂಡು ವರ್ಕಿಂಗ್ ನೋಟ್ಗೆ ಹೆಡಿಂಗ್ ಹೆಂಗೆ ಕೊಡ್ತೀರಂದರೆ ಕ್ಯಾಲ್ಕುಲೇಷನ್ ಆಫ್ ಪ್ಲ್ಯಾಂಟ್ ಅಟ್ ಎಂಡ್ ಅಂತ. ಕ್ಯಾಲ್ಕುಲೇಷನ್ ಆಫ್ ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್. ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್. ಸೊ ಅದು ಅಂಡರ್ಲೈನ್ ಮಾಡ್ಕೊಂಡು ಅದ್ರ ಕೆಳಗಡೆ ಏನು ಬರ್ಕೊಬೇಕು? ಪ್ಲ್ಯಾಂಟ್ ಇಶ್ಯೂಡ್ ಅಟ್ ಬಿಗಿನಿಂಗ್. ಪ್ಲ್ಯಾಂಟ್ ಇಶ್ಯೂಡ್ ಅಟ್ ಬಿಗಿನಿಂಗ್ ಎಷ್ಟಿದೆ? 15,000 ಇದೆ. ಅದಕ್ಕೆ ಲೆಸ್ ಡಿಪ್ರಿಸಿಯೇಷನ್ ಅಟ್ 20%. 15,000 ಮೇಲೆ 20% ಎಷ್ಟಾಗುತ್ತೆ? 3,000 ಆಗುತ್ತೆ. 3,000 ಲೆಸ್ ಮಾಡಿ 12,000 ಬರುತ್ತೆ. ಇಲ್ಲಿ ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್ ಬರ್ಕೊಬೇಕು. ಅಟ್ ಎಂಡ್ ಎಷ್ಟು? 12,000. ಸೊ ಇಷ್ಟು ಇವಾಗ ನಾವೇನು ಮಾಡೋಣ? ಅಕೌಂಟ್ನ ಟ್ಯಾಲಿ ಮಾಡೋಣ. ಸೊ ಅಕೌಂಟ್ ಟ್ಯಾಲಿ ಮಾಡಿದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮ ಕ್ರೆಡಿಟ್ ಕಡೆ ಜಾಸ್ತಿ ಇದೆ. ಕ್ರೆಡಿಟ್ ಕಡೆ 1,54,250 ಬರುತ್ತೆ. 1,54,250. ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ 28,875 ಬರುತ್ತೆ. ಅದನ್ನು ಟು ನೋಷನ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ? ನೋಷನ್ ಪ್ರಾಫಿಟ್ ಬ್ರಾಡ್ ಡೌನ್ ಆಗುತ್ತೆ. ಸೊ ಈ ನೋಷನ್ ಪ್ರಾಫಿಟ್ಟು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಸೊ ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಎಷ್ಟು ಹೋಗುತ್ತೆ? ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಎಷ್ಟು ಹೋಗುತ್ತೆ ಅಂತ. ಸೊ ಜನರಲ್ ಪ್ರಾಫಿಟ್ಗೆ ಎಷ್ಟು ಹೋಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಟೆಪ್ 1 ನಾವೇನು ಮಾಡ್ಕೊಬೇಕು ಅಂದರೆ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಕಂಪ್ಲೀಟೆಡ್, ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಾಕ್ಟ್, ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟೆಡ್. ಕಾಂಟ್ರಾಕ್ಟು ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ? ಯಾಕಂದರೆ ನಮ್ಮ ಹತ್ರ 4 ರೂಲ್ಸ್ ಇದೆ. ಅದರಲ್ಲಿ ಯಾವುದೋ ಒಂದು ರೂಲ್ ನಾವೇನು ಮಾಡಬೇಕು? ಅಪ್ಲೈ ಮಾಡಬೇಕು. ಆ ರೂಲ್ನ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಮಗೇನು ಗೊತ್ತಾಗಬೇಕು? ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟೆಡ್. ಕಾಂಟ್ರಾಕ್ಟ್ಗೆ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗಬೇಕು. ಸೊ ಗೊತ್ತಾಗಬೇಕಾದ್ರೆ ಒಂದು ಫಾರ್ಮುಲಾ ಇದೆ, ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 1,35,000 divided by 1,95,000 into 100 will get 69%. See, what is the percentage of work completed? It is 69%. So 69% means which rule we have to apply? We need to apply rule number 3. That means contract should be completed more than 50% and less than 90%. ಕಾಂಟ್ರಾಕ್ಟ್ ಎಷ್ಟು ಕಂಪ್ಲೀಟ್ ಆಗಬೇಕು? ರೂಲ್ ನಂಬರ್ 3 ಅಪ್ಲೈ ಮಾಡಬೇಕಾದ್ರೆ
ಕಾಂಟ್ರಾಕ್ಟ್ 50%ಗಿಂತ ಜಾಸ್ತಿ ಆಗಿರಬೇಕು, 90%ಗಿಂತ ಕಡಿಮೆ ಆಗಿರಬೇಕು. ಸೊ 69% ಇದ್ರ ಮಧ್ಯೆ ಬರುತ್ತಲ್ಲ. ಸೊ ಇದ್ರ ಮಧ್ಯೆ ಬಂದರೆ ಯಾವ ರೂಲ್ ಅಪ್ಲೈ ಮಾಡ್ತೀವಿ? ಸೊ ರೂಲ್ ಯಾವುದು? ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ನೀವು ಫುಲ್ ಬರ್ಕೊಡಿ, ಇದು ಏನಂತ ಬರ್ಕೊಂಬೇಡಿ. ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ನೋಷನಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 28,875 ಇಂಟು 2/3 ಇಂಟು 1,20,000 ಇಂಟು 1,35,000 ವಿಲ್ ಗೆಟ್ 1,17,311 ಬರುತ್ತೆ. ಸೊ 17,311 ಎಲ್ಲಿಗೆ ಹೋಗುತ್ತೆ? ಸೊ ಇಟ್ ಗೋಸ್ ಟು ದಿ ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ. ಆ ಬ್ಯಾಲೆನ್ಸ್ ಎಷ್ಟು? 28,875 ಅಲ್ಲಿ 17,311 ಹೋದರೆ ಬ್ಯಾಲೆನ್ಸ್ ವಿಲ್ ಬಿ 11,761 ಗೋಸ್ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಹೋಗುತ್ತೆ. ಸೊ ಕಾಂಟ್ರಾಕ್ಟ್ ಎ ಕಂಪ್ಲೀಟ್ ಆಯಿತು. ತುಂಬ ಸಿಂಪಲ್ ಆಗಿದೆ. ನಾವು ಕಾಂಟ್ರಾಕ್ಟ್ ಬಿ ನೋಡೋಣ. ಸೊ ಕಾಂಟ್ರಾಕ್ಟ್ ಬಿ ವರ್ಕ್ ಮಾಡೋಣ. ಸೊ ಡೆಬಿಟ್ ಸೈಡ್ ಆ್ಯಸ್ ಯೂಶುವಲ್ 2 ಪ್ಲಾಂಟ್ ಇನ್ಸ್ಟಾಲ್ ಬರುತ್ತೆ, 2 ಮೆಟೀರಿಯಲ್ ಸೆಂಟ್ ಟು ಸೈಟ್ ಬರುತ್ತೆ, ವೇಜಸ್ ಪೇಯ್ಡ್ ಬರುತ್ತೆ, ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿ, ವೇಜಸ್ಗಿಲ್ಲ, ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಿಕೊಡಿ, ಔಟರ್ ಕಮ್ 2,350 ಬರುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್. ದೀಸ್ ಆರ್ ದಿ ವೆರಿ ಸಿಂಪಲ್ ಪಾಯಿಂಟ್ಸ್. ಇದೆಲ್ಲ ವೆರಿ ಸಿಂಪಲ್ ಪಾಯಿಂಟ್ಸ್, ಪ್ರತಿಯೊಂದು ಪ್ರಾಬ್ಲಮಲ್ಲಿ ರಿಪೀಟ್ ಆಗುತ್ತೆ. ಎಲ್ಲ ಎಕ್ಸ್ಪೆನ್ಸಸ್ ನಾವೇನು ಮಾಡ್ತೀವಿ? ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಸೊ ಮತ್ತೆ ಇನ್ನೊಂದು ಸಿಂಪಲ್ ರಿಪೀಟ್ ಆಗೋದು ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಮತ್ತು ಮೆಟೀರಿಯಲ್ ರಿಟರ್ನ್ಸು ಸ್ಟೋರ್ಸ್ ಇದೆ, ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟು ಮೆಟೀರಿಯಲ್ ಸೈಟ್ ಅಟ್ ಎಂಡ್, ನೀವು ಹಿಂಗೆ ಬರ್ಕೊಬೇಕು. ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್ ಆಫ್ ದಿ ಇಯರ್, ಅಟ್ ಎಂಡ್ ಅಂತ ಬರ್ಕೊಂಡ್ರು ಸಾಕು. ಬ್ರಾಕೆಟಲ್ಲಿ ಡೇಟ್ ಹಾಕ್ಕೊಡಿ 1600. ಮತ್ತು ಪ್ಲಾಂಟ್ ಅಟ್ ಸೈಟ್ ಅಟ್ ಎಂಡ್ ಅವ್ರು ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಪ್ಲಾಂಟ್ ಇಶ್ಯೂ ಮಾಡಿದಷ್ಟು 13,500, ಅದಕ್ಕೆ 20% ಡಿಪ್ರಿಸಿಯೇಷನ್ ಮಾಡಿದ್ರೆ ಸೊ 10,800 ಬರುತ್ತೆ. ಇದಕ್ಕೆ ಸಪ್ರೇಟ್ ವರ್ಕಿಂಗ್ ನೋಟ್ ಮಾಡ್ಕೊಬೇಕು. ವರ್ಕಿಂಗ್ ನೋಟ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಎಲ್ಲ ಒಂದು ಕಡೆ ಕ್ಯಾಲ್ಕುಲೇಷನ್ ನಾವು ಪ್ಲಾಂಟ್ ಅಟ್ ಸೈಟ್ ಅಟ್ ಎಂಡ್ ಅಂತ ಬರ್ಕೊಂಡು ಅದ್ರ ಕಡೆ ಅಂಡರ್ಲೈನ್ ಮಾಡ್ಕೊಂಡು ಅದ್ರ ಕಡೆ ಪ್ಲಾಂಟ್ ಇಶ್ಯೂಡ್ ಅಟ್ ಬಿಗಿನಿಂಗ್ 13,500 ಲೆಸ್ ಡಿಪ್ರಿಸಿಯೇಷನ್ 20%, 2,700 ಬರುತ್ತೆ. ಲೆಸ್ ಮಾಡಿದ್ರೆ 10,800 ಬರುತ್ತೆ. ಸೊ ನಾವು ಟ್ಯಾಲಿ ಮಾಡೋಣ. ಸೊ ಕ್ರೆಡಿಟ್ ಕಡೆ ಜಾಸ್ತಿ ಬರುತ್ತೆ, 1,62,900. ಸೊ 41,800 ನೋಷನಲ್ ಪ್ರಾಫಿಟ್ ಬರುತ್ತೆ. ಆ ನೋಷನಲ್ ಪ್ರಾಫಿಟ್ ನಾವು ಏನು ಮಾಡ್ತೀವಿ? ಬ್ರಾಡ್ ಡೌನ್ ಮಾಡ್ತೀವಿ. ದಟ್ ನೋಷನಲ್ ಪ್ರಾಫಿಟ್ ವಿಲ್ ಗೋ ಟು ದಿ ಸಮ್ ಪಾರ್ಟ್ ಆಫ್ ನೋಷನಲ್ ಪ್ರಾಫಿಟ್ ಗೋ ಟು ದಿ ಪ್ರಾಫಿಟ್ ಲಾಸ್ ಅಕೌಂಟ್ ಆ್ಯಂಡ್ ಸಮ್ ಪಾರ್ಟ್ ವಿಲ್ ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಸೊ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಎಷ್ಟು ಹೋಗಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಎಷ್ಟು ಹೋಗಬೇಕು ಅಂದರೆ ವಿ ಹ್ಯಾಸ್ ಟು ಫಾಲೋ ದಿ ರೂಲ್ಸ್. ದೇ ಆರ್ 4 ರೂಲ್ಸ್ ಆರ್ ದೇರ್. ಸೊ ಈ ರೂಲ್ ಫಾಲೋ ಮಾಡಬೇಕಾದ್ರೆ ವಿ ಹ್ಯಾಸ್ ಟು ಕಮ್ ಟು ನೋ ದಟ್ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್, ಆ ಕಾಂಟ್ರಾಕ್ಟ್ ಕಂಪ್ಲೀಟೆಡ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಎಷ್ಟು ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ನಾವು ಚೆಕ್ ಮಾಡ್ಕೊಬೇಕು. ಅದಕ್ಕೆ ಹ್ಯಾಸ್ ಟು ಅಪ್ಲೈ ಸಿಂಪಲ್ ಫಾರ್ಮುಲಾ, ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ 70% ವರ್ಕ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ಸೊ ವಿಚ್ ರೂಲ್ ವಿ ಹ್ಯಾಸ್ ಟು ಅಪ್ಲೈ? ವಿ ಹ್ಯಾಸ್ ಟು ಅಪ್ಲೈ ರೂಲ್ ನಂಬರ್ 3. ರೂಲ್ ನಂಬರ್ 3 ಏನು ಹೇಳುತ್ತೆ? ಕಾಂಟ್ರಾಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ಮೋರ್ ದೆನ್ 50% ಬಟ್ ಲೆಸ್ ದೆನ್ 90%. ಯಾವಾಗ ಕಾಂಟ್ರಾಕ್ಟ್ 50%ಗಿಂತ ಜಾಸ್ತಿ ಕಂಪ್ಲೀಟ್ ಆಗಿದ್ದು 90%ಗಿಂತ ಕಡಿಮೆ ಕಂಪ್ಲೀಟ್ ಆಗಿದ್ರೆ ವಿ ಹ್ಯಾಸ್ ಟು ಅಪ್ಲೈ ರೂಲ್ ನಂಬರ್ 3. ರೂಲ್ ನಂಬರ್ 3 ಏನು ಹೇಳುತ್ತೆ? ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಇನ್ ಪ್ರೋಗ್ರೆಸ್. ಇದರಲ್ಲಿ ಬಂದಿರೋ ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ. ಬ್ಯಾಲೆನ್ಸ್ ವಿಲ್ ಬಿ ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗುತ್ತೆ. ಸೊ ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಇದೆ, ಇದು ತುಂಬ ಪ್ರಾಬ್ಲಮ್ ಬಂದಿದೆ. ಸೊ ಇದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಮತ್ತು ವೆರಿ ಇಂಪಾರ್ಟೆಂಟ್ ಥಿಂಗು ಅಂದರೆ ಬ್ಯಾಲೆನ್ಸ್ ಶೀಟ್. ಸೊ ಲಾಸ್ಟ್ ಟೈಮ್ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಸರ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತಾಯಿಲ್ಲ ಸರ್ ಅಂದರು. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಯಾವ್ಯಾವ ರಿಲೇಟೆಡ್ ಐಟಮ್ಸ್ ಬರುತ್ತೋ ಅವನ್ನ ಜಸ್ಟ್ ವಿ ಹ್ಯಾಸ್ ಟು ಇನ್ಕಾರ್ಪೊರೇಟೆಡ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಲಯಬಿಲಿಟಿ ಸೈಡ್ ಬರೋ ಐಟಮ್ಸ್ ಲಯಬಿಲಿಟಿ ಸೈಡ್ ತೊಗೊಬೇಕು, ಅಸೆಟ್ ಸೈಡ್ ತೊಗೋ ಐಟಮ್ಸು ಅಸೆಟ್ ತೊಗೊಬೇಕು. ಸೊ ಈ ಪ್ರಾಬ್ಲಮಲ್ಲಿ ಯಾವುದೇ ಐಟಮ್ ಲಯಬಿಲಿಟಿ ಸೈಡ್ ಬರೋ ಐಟಮ್ಸ್ ಯಾವುದೂ ಇಲ್ಲ. ಸೊ ಅಸೆಟ್ ಸೈಡ್ ಬರೋದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಬರುತ್ತೆ ಅಂತ. ಸೊ ಒಂದೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅದು. ಸೊ ಕಾಂಟ್ರಾಕ್ಟ್ ಹೇಗೆ? ಸೊ ಫಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ ವರ್ಕ್ ಸರ್ಟಿಫೈಡ್
ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ಇದಕ್ಕೆ ಏನು ಮಾಡ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ನ ರೆಸ್ಟ್ ಮಾಡ್ತೀವಿ. ಬರೀ ರಿಸರ್ವ್ ಅಂತ ಬರ್ಕೊಂಬೇಡಿ, ಇಲ್ಲಿ WIP ರಿಸರ್ವ್ ಅಂತ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ನ ರೆಸ್ಟ್ ಮಾಡ್ತೀವಿ. ಮತ್ತು ಕ್ಯಾಶ್ ರಿಸೀವ್ನ ಲೆಸ್ ಮಾಡ್ತೀವಿ. ಇದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ಸೊ ಏನಾಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ, ಅದಕ್ಕೆ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ಆ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ನ ರೆಸ್ಟ್ ಮಾಡ್ತೀವಿ, ಕ್ಯಾಶ್ ರಿಸೀವ್ ರೆಸ್ಟ್ ಮಾಡ್ತೀವಿ, ಬ್ಯಾಲೆನ್ಸ್ ವಿಲ್ ಬಿ ಔಟರ್ ಕಾಲಮ್ ತೊಗೊತೀವಿ. ಸೊ ಅದೇ ರೀತಿ ಕಾಂಟ್ರಾಕ್ಟ್ ಬಿಗೂ ತೊಗೊಬೇಕಾಗುತ್ತೆ. ಸೊ ಇಷ್ಟೇ ಬರುತ್ತೆ, ಇನ್ನೇನು ಬರೋದಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ. ಇದು ಜೊತೆಗೆ ನಾವು ಹಾಕ್ಕೊಬೇಕು ಅಂದರೆ 2-3 ಐಟಮ್ ಹಾಕ್ಕೊಬೋದು. ಯಾವುದು ಅಂದರೆ, ಇನ್ ಕೇಸ್ ಈ ಪ್ರಾಮಲ್ಲಿ ಹಾಕ್ಕೊಂಡಿಲ್ಲ ಅವರು, ಸೊ ಬೇಕು ಅಂದರೆ ನಾವು 2-3 ಐಟಮ್ಸ್ ಹಾಕ್ಕೊಬೋದು. ಯಾವುದು ಅಂದರೆ, ಕಾಂಟ್ರಾಕ್ಟ್ ಎ ಕೆಳಗಡೆ ನೀವು 2-3 ಐಟಮ್ ಎಕ್ಸ್ಟ್ರಾ ಹಾಕ್ಕೊಡಿ ಬೇಕು ಅಂದರೆ. ಯಾವುದಂದರೆ ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್ ಅಂತ, ಮತ್ತು ಜೊತೆಗೆ ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್, ಅವೆರಡೂ ಬರುತ್ತೆ. ಅದು ಬೇಕಾದ ಬರ್ಕೊಡಿ, ನಿಮಗೆ ಒಂದು ರೂಢಿ ಆಗುತ್ತೆ. ಕಾಂಟ್ರಾಕ್ಟ್ ಬಿಗೂ ಅಷ್ಟೇ 2 ಐಟಮ್ ನೋಡಿ, ಇಲ್ಲಿ ಇದೆಯಲ್ಲ, ಇವೆರಡೂ ಬರುತ್ತೆ. ಯಾವ್ಯಾವುದು, ಪ್ಲ್ಯಾಂಟ್ ಅಟ್ ಸೈಟ್ ಎಷ್ಟು 10,800, ಮತ್ತು ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್ 1,600. ಇವೆರಡು ಎಲ್ಲಿ ಬರುತ್ತೆ, ಕಾಂಟ್ರಾಕ್ಟ್ ಬಿ ಕಡೆ ಬರುತ್ತೆ. ಇವು ಎರಡೂ ಬರ್ಕೊಡಿ. ಅವರು ಬರ್ಕೊಂಡಿಲ್ಲ, ಬುಕ್ಕಲ್ಲಿ ಸಾಲ್ವ್ ಮಾಡಿಲ್ಲ, ಬಟ್ ನಾವು ಹಾಕ್ಕೊಳ್ಳೋಣ, ಅವೆರಡೂ ಬರುತ್ತೆ. ಅದೇ ರೀತಿ ಕಾಂಟ್ರಾಕ್ಟ್ ಎಯಲ್ಲಿ ಇವೆರಡೂ ಹಾಕ್ಕೊಡಿ. ಯಾವ್ಯಾವು ಅಂದರೆ, ಸೊ ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್ 1,500 ಆ್ಯಂಡ್ ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್. ಹಿಂಗೆ ಬರೀಬೇಕು, ನಾನು ಹೇಳ್ತೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ನಮಗೆ ನೆನಪಿಟ್ಕೊಳಕ್ಕೆ ಈಸಿ ಆಗುತ್ತೆ. ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್ ಎಷ್ಟು 12,000. ಅವೆರಡು ಎಲ್ಲಿ ಬರ್ಕೊತೀರಾ, ಅವೆರಡನ್ನು ಕಾಂಟ್ರಾಕ್ಟ್ ಬಿ ಕೆಳಗಡೆ ಬರ್ಕೊಂಡು ಔಟರ್ ಕಾಲಮಲ್ಲಿ ಅಮೌಂಟ್ ಹಾಕ್ಬಿಡಿ. ಸೊ ಮತ್ತು ಇನ್ನೂ ಒಂದು ಐಟಮ್ ಲಯಬಿಲಿಟಿ ಸೈಡ್, ಇನ್ನೂ ಒಂದು ಐಟಮ್ ನಾವು ತೊಗೊಬೋದು. ಯಾವುದು ಅಂದರೆ, ಸೊ ಕಾಂಟ್ರಾಕ್ಟ್ ಬಿ ಅಲ್ಲಿ ಇದೆಯಲ್ಲ, ದಿಸ್ ಈಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ 600, ಅದನ್ನು ಇಲ್ಲಿ ತೊಗೊಳ್ಳಿ, ಲಯಬಿಲಿಟಿ ಸೈಡ್ ತೊಗೊಳ್ಳಿ, ಇಲ್ಲಿ ತೊಗೊಳ್ಳಿ. ಕಾಂಟ್ರಾಕ್ಟ್ ಬಿ ಅಂತ ಬರೆದು ಅದೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಇದೆಯಲ್ಲ, ಅದು ತೊಗೊಳ್ಳಿ. ಅದೇ ರೀತಿ ಇದೊಂದು ಐಟಮ್ ಇದೆಯಲ್ಲ ಕಾಂಟ್ರಾಕ್ಟ್ ಎಲ್ಲಿ, ಸೊ ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಾಂಟ್ರಾಕ್ಟ್ ಎ ಅಂತ ಹೆಡ್ಡಿಂಗ್ ಬರೋದು, ಅದಕ್ಕೆ ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 500 ಅಂತ ತೊಗೊಳ್ಳಿ. ಇಷ್ಟು ಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಬರೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡೋಕ್ಕೆ ಹೋಗ್ಬೇಡಿ. ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಗೋದಿಲ್ಲ. ಜಸ್ಟ್ ನಾವು ರಿಲೇಟೆಡ್ ಐಟಮ್ಸ್ ಮಾತ್ರ ನಾವು ಹಾಕ್ತೀವಿ. ಲಯಬಿಲಿಟಿ ಸೈಡ್ ಬರೋ ಐಟಮ್ಸ್ ಹಾಕ್ತೀವಿ, ಅಸೆಟ್ ಸೈಡ್ ಬರೋವಂಥ ಐಟಮ್ಸ್ ಹಾಕ್ತೀವಿ. ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, ಇಲ್ಲಿ ಲಯಬಿಲಿಟಿ ಸೈಡ್ ಬ್ಲ್ಯಾಂಕ್ ಆಗಿದೆ, 2 ಐಟಮ್ ಬರುತ್ತೆ. ಬುಕ್ಕಲ್ಲಿ ತೊಗೊಂಡಿಲ್ಲ ಅವರು. ಕಾಂಟ್ರಾಕ್ಟ್ ಎ ಅಂತ ತೊಗೊಂಡು ಎಕ್ಸ್ಪೆನ್ಸಸ್ ಇದೆಯಲ್ಲ, ಅವು ಅಕ್ರೂಡ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದು ತೊಗೊಳ್ಳಿ. ಕಾಂಟ್ರಾಕ್ಟ್ ಬಿ ಅಂತ ಬರೆದು ಅಕ್ರೂಡ್ ಎಕ್ಸ್ಪೆನ್ಸಸ್ ಇದೆ, ಅದು ತೊಗೊಬೇಕಾಗತ್ತೆ. ಮತ್ತು ಇಲ್ಲಿ 2 ಐಟಮ್ ಬಿಟ್ಟಿದ್ದಾರೆ. ಕಾಂಟ್ರಾಕ್ಟ್ ಎ ಕಡೆ ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್, ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್, ಅದು 2 ತೊಗೊಳ್ಳಿ. ಸದ್ಯಕ್ಕೆ ಅಷ್ಟು ಬಿಟ್ಟು ಇನ್ಯಾವುದೂ ಬರೋದಿಲ್ಲ. ಓಕೆ, ಈ ಪ್ರಾಬ್ಲಮ್ನ ಆದಷ್ಟು ಬೇಗ ನೋಟ್ಸಲ್ಲಿ ಕಾಪಿ ಮಾಡಿಕೊಡಿ. ಇದೇ ಪ್ರಾಬ್ಲಮ್ ಇನ್ನೊಂದು ಸತಿ ನಾನು ಆನ್ಲೈನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.